ಸೂಸಿ ಇನ್ನೊಂದು ಚಂದದ ಹೆಣ್ಮಕ್ಕಳಿಗೆ ಗಂಡ ತಡ ಮಾಡುವಲ್ಲ. ಕಾಶಿಯಲ್ಲಿ ನಡೆಯಬಹುದಾದಂತಹ ಸ್ವಯಂವರಕ್ಕೆ ಆಮಂತ್ರಣವನ್ನು ಕಳುಹಿದ್ದು ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗ. ತಮ್ಮ ಹೆಸರು ದೃಢಸೇನೆ ಎನ್ನುವುದಾಗಿ ನಿಮ್ಮ ದೇಶ ಮಾತ್ರ ದೇಶದ ಅಧಿಕಾರಿ. ನೀವು ಕ್ಷೇಮಿರುತ್ತಾರೆ, ಸುಕ್ಷೇಮವಾಗಿದ್ದೇವೆ. ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಅದಕ್ಕಾಗಿಯೇ ಬಂದಿದ್ದೇವೆ. ನಿಮ್ಮ ದೇಶ ಕಳಿಂಗ. ತಮ್ಮ ಹೆಸರು ಸುಕೇತು. ನಿಮಗೆ ಮದುವೆ ಆಗಿದೆಯೇ? ಆದರೂ ನಮ್ಮ ಆಕ್ಷೇಪ ಇಲ್ಲ. ಮಕ್ಕಳವರಿಗೆ ಕೊಡುವುದಿಲ್ಲ ಎನ್ನುವ ಶಾಸನವೇ ಇಲ್ಲ. ವಿಕ್ರಮವೇ ಪಣ. ದೇಶವನ್ನಾಡುವಂತ ನಮ್ಮಲ್ಲಿಗೆ ಮದುವೆ ಆಗಬಾರದಂತಿಲ್ವಲ್ಲ. ಆದ್ದರಿಂದ ಯೋಗಕ್ಷೇಮವನ್ನು ವಿಚಾರಿಸಿ ರಾಜ ಬಹುಪತ್ನಿ ವಲ್ಲಭ ಎಂಬ ಕಾರಣಕ್ಕಾಗಿ ನಿಮ್ಮ ಸತಿಸುತರ ಬಗ್ಗೆ ವಿಚಾರಿಸಿ ಸರಿ ನಿಮಗೆ ಬಿಡದೆ ವ್ಯವಸ್ಥೆ ಮಾಡಿದ್ದೇವೆ. ಬರಬೇಕು, ಎಲ್ಲರೂ ಇದ್ದಾರೆ. ಪರಮಾನಂದವಾಯಿ ನೀವು ಕುಶಲಿಗಳೇ ಪ್ರಶ್ನೆ ನೀವು ಕುಶಲಿಗಳೇ, ನಿಮ್ಮವರು ಕ್ಷೇಮಿಗಳೇ. ಇದು ಮನೆಗೆ ಬಂದವರನ್ನು ಮಾತನಾಡಿಸುವ ಸತ್ಕ್ರಮ ನಮ್ಮದು. ನನ್ನ ಕ್ರಮ ಯಾವುದು ಗೊತ್ತಾ? ನಾನು ಕುಶಲಿಗನಲ್ಲ ಎಂದಾದರೆ ಮನೆ ಬಿಟ್ಟು ಪುರವನ್ನು ಬಿಡುವವನೇ ಅಲ್ಲ. ನಮ್ಮವರ ಕ್ಷೇಮಕ್ಕೆ ಕ್ಷಾಮತಾಗಿವರು ಆ ಸ್ಥಳದಿಂದ ನಾನು ಹೊರಡುವವ ಅಲ್ಲ. ಬಂದಿದ್ದೇನೆ ಎಂಬಲ್ಲಿಗೆ ಎಲ್ಲರೂ ಕ್ಷೇಮಿಗಳು ಎನ್ನುವುದೇ ಅರ್ಥ. ಏನಿದು? ಇದು ಮದುವೆ ಮನೆ. ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ ಪುರ. ಸಾಧ್ಯವಾದಷ್ಟ ಮಟ್ಟಿಗೆ ನಾವು ಶೃಂಗಾರ ಮಾಡಿದ್ದೇವೆ. ಇದ ಸಾಧ್ಯ ಆದಷ್ಟರ ಮಟ್ಟಿಗಿನ ವ್ಯವಸ್ಥೆ ಇದು. ಯಾಕೆ ವ್ಯವಸ್ಥೆ? ಮಕ್ಕಳಿಗೆ ಮದುವೆ. ಯಾರ ಮಕ್ಕಳು? ನನ್ನ ಮಕ್ಕಳು. ಹೆಣ್ಮಕ್ಕಳ ಗಂಡು ಮಕ್ಕಳ? ಹೆಣ್ಣು ಮಕ್ಕಳು 3 ಜನ. ಒಂದೇ ದಿವಸ ಮದುವೆ, ಬೇರೆ ಬೇರೆ ದಿವಸವ? ಒಂದೇ ದಿವಸ ಒಟ್ಟಿಗೆ ಒಂದೇ ಮುಹೂರ್ತ ಒಬ್ಬನಿಗೆ.
ಹೇಗೆ ವಿಕ್ರಮವೇ ಪಣ ಶಕ್ತಿ ಇದ್ದವರು. ಇವರೆಲ್ಲ ಯಾರಿದ್ರು? ಧರಣಿಪಾಲಕರು. ಅವ್ರು ಯಾಕೆ ಬಂದಿದ್ದಾರೆ? ಯುದ್ಧದಲ್ಲಿ ಗೆದ್ದು ನನ್ನ ಮಗಳನ್ನ ವರಿಸಿ ಮಾವ ಎಂದು ನನ್ನನ್ನು ಕರೆಯುವುದಕ್ಕೆ ಹಾಕಲಿಲ್ಲ. ಆಯ್! ಯುದ್ಧದಲ್ಲಿ ಗೆದ್ದು ಹೆಣ್ಮಕ್ಕಳನ್ನು ವರಿಸುವುದಕ್ಕೆ ಅವರು ಅವರಾಗಿಯೇ ಬಂದರು ಅಥವಾ ನೀವು ಕರೆಸಿಕೊಂಡೆ? ಆಹ್ವಾನ ಇಲ್ಲದೆ ಬರುವುದಕ್ಕೆ ಅವರಿಗೆ ಏನಾಗಿದೆ? ಅಂದರೆ ಅವರಿಗೆ ಆಹ್ವಾನ ಉಂಟು. ಅವರನ್ನು ಆಹ್ವಾನಿಸೇ ಬೇಕಿದ್ದೇವೆ. ಇಂತಹ ಸಾಮಾನ್ಯ ರಸಮಕ್ಕಳನ್ನಲ್ಲ ಆಮಂತ್ರಣ ಕೊಟ್ಟು ಕರೆಸಿಕೊಂಡಿದ್ದೀಯ. ಸಕಲ ನೃಪಾಲ ನರ್ಕದಿ ನನ್ನ ನೆನಪಾಗಲಿಲ್ಲ ನಿನಗೆ? ನಾನೊಬ್ಬ ವಿಕ್ರಮಿನಿದ್ದೇನೆ ಎನ್ನುವುದು ನಿನಗೆ ನೆನಪಾಗಲಿಲ್ಲವೇ? ಯಾಕೆ ನನಗೆ ಆಮಂತ್ರಣ ಕಳಿಸಲಿಲ್ಲ? ಆಗಿದೆ. ನೀವು ಅದೇ ಅದಲ್ಲ ಇದಲ್ಲ ನಾನು ನಾಳೆ ಅದೇ ನಿಮ್ಮ ದೇಶ ಸೌಭದೇಶ ಸಾಲೇಶನಲ್ಲವೇ? ನೀವೇನು ಬಿಡಿ. ನಮ್ಮ ಮಂತ್ರಿಗಳಲ್ಲಿ ಅಂದ್ರೆ ವಿದೇಶದ ವ್ಯವಹಾರಗಳನ್ನು ನೋಡುವ ಮಂತ್ರಿಗಳಲ್ಲಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಸಕಲ ದ್ರುಪಾಲರಿಗೆ ಲೇಖನವನ್ನು ಕಳಿಸಿಕೊಳ್ಳಬೇಕು. ಯಾರೊಬ್ಬರು ವಿದೇಶಾಂಗ ಸಚಿವರು ಕರ್ಕೊಂಡು ಅವರಲ್ಲಿ ಒಳ್ಳೆಯ ಮನಸ್ಸಿನ ಎಲ್ಲಾದ್ರೂ ನನಗಾಗಿ ಕಳಿಸಲಿಲ್ಲ. ಕಳಿಸಿದ್ದಾರೆ. ಅನ್ಯ ದೇಶದ ಜೊತೆಗೆ ಸಂಪರ್ಕ ಈಗ ನಾನು ದೇಶದ ನಾಯಕ. ಹಾ. ಅನ್ಯ ದೇಶೀಯರಿಗೆ ಕಳಿಸಿಕೊಡಬೇಕಾಗಿದ್ದು ಅವರ ಜವಾಬ್ದಾರಿ. ಖಂಡಿತವಾಗಿಯೂ ಕಳಿಸಿಕೊಟ್ಟಿದ್ದಾರೆ. ತಲುಪಬೇಕಿತ್ತಲ್ಲ ನನಗೆ. ಪುಣ್ಯ ಇಲ್ಲ ಅಂತ ತಿಳಿದುಕೊಳ್ಳುತ್ತೇವೆ. ಯಾರಿಗೆ? ನಿಮಗೆ ಮುಟ್ಟಿಸುವ ಪುಣ್ಯ ನಮಗಿಲ್ಲ ಎಂದು ಭಾವಿಸಿದ್ದೇವೆ. ಆದರೂ ನಿಮಗೆ ಪುಣ್ಯ ಉಂಟಲ್ಲ ಕಾಶಿಗೆ ಬರುವುದಕ್ಕೆ? ಇಲ್ಲಪ್ಪ, ನಮಗೆ ಬೇಟಾರು ಎನ್ನುವ ಶಬ್ದದ ಅರ್ಥವೇ ಜೀವನದಲ್ಲಿ ನನಗೆ ಲೇಖನ ಮುಟ್ಟಲಿಲ್ಲವಲ್ಲ ಎಂದು ನಿನಗೆ ಬೇಸರ ಆಯಿತು. ಹೌದು. ಆದರೂ ನೀವು ಬಂದಿದ್ದೀರಲ್ಲ, ಕಳಿಸಿಕೊಟ್ಟಿರುವುದಲ್ಲ. ಆದರೂ ನೀವು ಅದಕ್ಕಾಗಿ ಬಂದದ್ದು. ಆದರೂ ಬಂದ ನನಗೆ ಗೊತ್ತಪ್ಪ. ನಿಮ್ಮನ್ನು ಸಚಿವರು ಏನೇನೋ ಮಾಡಿದ್ರು ಕೇಂದ್ರ ಸ್ಥಾನದವರು ಗಟ್ಟಿ ಇದ್ರೆ ಹೀಗಿದ್ದಲ್ಲ ಆಗುವುದಿಲ್ಲ. ಕೇಂದ್ರ ನಮಗೆ ಧೈರ್ಯವೇ ಅದು. ಕೇಂದ್ರ ಸ್ಥಾನವನ್ನು ಗಟ್ಟಿ ಇದೆ. ಉಳಿದ ಮಂತ್ರಿಮಂಡಲ ಏನೋ ಹಾಕೊಂಡು ಹೋಗ್ಲಿ ಅಲ್ವಾ? ನಿನ್ನ ಮಂತ್ರಿಗಳು ಹಾಗೆ ವ್ಯವಹರಿಸಿದ್ರು. ನಿನ್ನ ಸದ್ಭಾವನೆ ಅಂತದ್ದು ನೋಡು. ಕಳಿಸಿಕೊಟ್ಟಿದ್ದಾರೆ. ಸಾವೇಶನಿಗೆ ಲೇಖನ ಇದು ಸಹಜ. ಕೊನೆಗೆ ಸಹಜವಾದ ಮಾತು ಬಂತು. ನಿನ್ನನ್ನು ಒಪ್ಪಿಕೊಂಡಿದ್ದೇನೆ. ನಾನು ನನ್ನಂತವರು ಬಂದ ಮೇಲೆ ಎಲ್ಲ ವ್ಯವಸ್ಥೆಗೆ ನಾವು ಒಪ್ಪಿಕೊಳ್ಳುವವರಲ್ಲ. ನಾವು ಒಂದು ಕಡೆ ಪ್ರಾಣಾರ್ಪಣೆ ಮಾಡಿದೆವು ಎಂದಾದರೆ ನಮ್ಮದೇ ಒಂದು ಛಾಪನ್ನ ಅಲ್ಲಿ ಕುಳ್ಳಿರಿಸಿಯೇ ಹೋಗುವವರು, ನಮ್ಮ ಗತ್ತನ್ನು ಸ್ಥಾಪಿಸಿಯೇ ಹೋಗುವವರು, ನಮ್ಮ ವರ್ಚಸ್ಸನ್ನು ಪ್ರತಿಷ್ಠಾಪಿಸಿ ಹೋಗುವವರು ಪ್ರತಿಭಾಶಾಲಿಗಳು. ಹಾಗಾಗಿ ಇಲ್ಲಿಯ ತನಕ ನಿನ್ನ ಎಣಿಕೆಯಂತೆ ವಿಕ್ರಮವೇ ಪಣ. ಎಲ್ಲರನ್ನೂ ಯಾವಾತ ಓರ್ವ ಗೆಲ್ಲುತ್ತಾನೋ ಅವನಿಗೆ 3 ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವುದು. ಇದು ಇರಲಿ. ಹಾಗೆ ಗೆದ್ದವನು ಬಂದು ನನ್ನ ಕಾಲಿಗೆ ಇದು ಹೆಣ್ಮಕ್ಕಳ ಅಪ್ಪನ ಆಸೆ. ಅದರ ಜೊತೆಗೆ ಇನ್ನೊಂದು ಸೇರ್ಪಡೆಯಾಗಬೇಕು. ಅದೊಂದಿರಲಿ. ಎಲ್ಲರನ್ನು ಗೆದ್ದಾತ ಒಬ್ಬನಿಗೆ 3 ಕೊಟ್ಟು ಮದುವೆ ಮಾಡುವುದು. ಜೊತೆಗೆ ನಮ್ಮನ್ನು ಸೇರಿಸಬೇಕು. ಸೌಭೇಶ ಸಾಲು ಕೊಡುತ್ತಿರುವಂತಹ ಅವಕಾಶ ಅದನ್ನು ನೀನು ಅಲ್ಲಿ ಸೇರಿಸಬೇಕು. ಖಂಡಿತವಾಗಿಯೂ ಒಳ್ಳೆಯ ಸೂಚನೆಗಳನ್ನು ನಾವು
ಕವಿಗಳನ್ನು ನೋಡಿ ಒಲಿಸುವುದು ಒಂದು, ಅದು ಒಂದು ಮಾರ್ಗ. ಇನ್ನೊಂದು ಪರಮರೂಪಾತಿಶಯಕ್ಕೆ ಚಂದ ಇದ್ದವರನ್ನು ಮೋಹಿಸಿ ನೋಡಿ, ಚಂದ ಇದ್ದವರನ್ನು ಮೋಹಿಸಿ ಒಲಿಸುವುದು ಒಂದು. ಎರಡು ಅವಕಾಶ ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅಂತ ನಾಳೆ ಮತ್ತೆ ಕೂಗುವುದು ಬೇಡ ಅವರು. ಆದ್ದರಿಂದ ಆಯ್ಕೆ ಅವರದ್ದು. ಕೊಡುವುದೆರಡು ಸ್ವಾತಂತ್ರ್ಯ. ಯಾರನ್ನು ಬೇಕಾದ್ರೂ ಅವರು ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳಲಿ. ನಿಮ್ಮ ಮಾತಿಗೆ ಆಕ್ಷೇಪ ಅಲ್ಲ. ಹಾ, ನಮ್ಮ ಲೇಖನದ ಆರಂಭದಲ್ಲಿ ಒಂದು ಶಬ್ದ ಅದೇ ಬಂದವರ ನೋಡಿ ಒಲಿಸಲಿ ಎಂದು. ಆದದ್ದು ಪ್ರಚಾರಕ್ಕೆ ಬರಲಿಲ್ಲ ಅಷ್ಟೇ. ಕೆಲವು ಬಂದ ಮೇಲೆ ನಮಗೆ ನೆನಪಾಯಿತು. ಕೆಲವರು ಮಾತು ಪ್ರಚಾರಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಪರಿಣಾಮಕಾರಿಯಾಗಿ ಆಡುವುದಕ್ಕೆ ಅವರಿಗೆ ಗೊತ್ತಾಗುವುದಿಲ್ಲ, ಆದ್ದರಿಂದ ಪ್ರಚಾರಕ್ಕೆ ಬರುವುದಿಲ್ಲ. ಆದ್ದರಿಂದ ಇದು ಗಟ್ಟಿ ಪರಮರೂಪಾತಿಶಯಕ್ಕೆ ಮೋಹಿಸುವುದನ್ನು, ಕವಿಗಳನ್ನು ನೋಡಿ ಒಲಿಸುವುದನ್ನು, ಹೆಣ್ಣು ಮಕ್ಕಳು ತಾವೇ ತಾವೇ